ಇದೇ ವಿಚಾರ ಸಚಿವರು ಅಷ್ಟೇ ಅಲ್ಲ, ಒಂದು ತಾಯಿ ಕೂಡ ಆಗಿದೆ. ಎಲ್ಲದಕ್ಕಿಂತ ಮೊದಲು ಈ ಚೆನ್ನಮ್ಮನಾಡಿನ ಪೆಟ್ಟು ಕೂತಿದೆ. ನಾನು ಸುಮ್ಮನೆ ಕೊಡುವಂತ ಪ್ರಶ್ನೆನೇ ಇಲ್ಲ. ರಾಜಕಾರಣ ಹಿಂದಕ್ಕೆ ಸರಿಸಬೇಕು ಅಂತ, ಸ್ಥೈರ್ಯವನ್ನ ಕುಗ್ಗಿಸ್ಬೇಕು ಅಂತಂದ್ರೆ ಇಂಥ ಮಾನ ಮರ್ಯಾದೆ ಮಾಡಿ ನಮ್ಮ ಒಂದು ಹೆಜ್ಜೆನ ಹಿಂದೆ ತೆಗೆದುಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ನಾವಿದ್ರಿಂದ ಮಾಡ್ತೀವಿ, ಅದು ನಿಮ್ಮ ಭ್ರಮೆ, ಬಿಟ್ಟುಬಿಡಿ ಅದನ್ನ. ಅದೆಲ್ಲ ಬರೀ ಒಂದು ವಾಕ್ಯ. ಅದು ಬೇಟಿ ಬಚಾವೋ ಆಗಲಿ, ಬೇಟಿ ಪಡಾವೋ ಆಗಲಿ, ಅದೆಲ್ಲ ಒಂದು ವಾಕ್ಯ. ಅದನ್ನು ಬಿಟ್ಟರೆ ಏನಿಲ್ಲ. ಇವತ್ತು ಇಡೀ BJPಗರನ್ನ ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ, ನಾನು ಕೆಲವು ಬಾರಿ ಹೇಳ್ತಾ ಇದ್ದೆ, ಪಕ್ಷನ ಬೇಯಕ್ಕೆ ಹೋಗ್ಬೇಡ್ರಿ, ಪಕ್ಷದಲ್ಲಿರುವಂಥ ವ್ಯಕ್ತಿಗಳಿಂದ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ. ಇವತ್ತು ಇಡೀ BJPನಲ್ಲಿರೋರು ಎಲ್ಲರೂ ಇಂಥವ್ರೇ, ಎಲ್ಲರೂ ಧೃತರಾಷ್ಟ್ರನೇ. ಅಲ್ಲಿ ಇದ್ದಂಥವ್ರು ಪ್ರತಿಯೊಬ್ಬರು ಕೇಳಿದ್ದಾರೆ, ನನಗಂದಂಥ ಮಾತನ್ನು ಪ್ರತಿಯೊಬ್ಬರು ಕೇಳಿದ್ದಾರೆ. ಎಲ್ಲರೂ ನನ್ನ ಪರವಾಗಿದ್ದಾರೆ. ರವಿಕುಮಾರ್ ಅವರಿದ್ರು, ಸರ್ವಣ ಅವರಿದ್ರು, JDS ಅವರಿದ್ರು. 4 ಜನ ನನಗೆ ಸ್ವಂತ ಬಂದು ಸಾರಿ ಕೇಳ್ಕೊಂಡು ಹೋಗಿದ್ದಾರೆ. ಪಾಪ ನಾನು ಅವ್ರ ಹೆಸರು ಹೇಳಕ್ಕೆ ಬರೋದಿಲ್ಲ. ಅವ್ರು ಬಂದು ನನಗೆ ಸಾರಿ ಕೇಳ್ಕೊಂಡು ಹೋಗಿದ್ದಾರೆ. ಅವತ್ತು ಎದ್ದು ಅಲ್ಲೇ ಮಾಡಬೇಕಾಗಿತ್ತು. ನನಗೆ ಶಾಕ್ ಆಯಿತು ಅಂತ ನಾನು ಗರಬಡ್ದಾಗ ಕೂತ್ಕೊಂಡೆ ಅಷ್ಟೇ. 2 ದಿನ ಬೇಕಾಯಿತು ನನಗೂ ಕೂಡ, ಏನು ಎಂಥ ಪರಿಸ್ಥಿತಿ ಅಂತ. ರಾಜಾರೋಷವಾಗಿ ಓಡಾಡ್ತಾ ಇದ್ದೀರಾ, ತಮಗೆ ಅಭಿನಂದನೆಗಳು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂರುವಂಥ ಮಹಿಳೆ ಅಲ್ಲ. ಈ ಮಹಿಳಾ ಕುಲಕ್ಕೆ ಅಪಮಾನ ಮಾಡಿದ್ದೀರಾ. ಖಂಡಿತವಾಗ್ಲೂ ನಾನು ಹೋರಾಟ ಮಾಡ್ತೀನಿ. ನನಗೆ ನ್ಯಾಯ ಸಿಕ್ಕುವವರೆಗೂ ಹೋರಾಟ ಮಾಡ್ತೀನಿ. ಈಗ ನೀವೊಬ್ಬರು ಸಚಿವರು ಜೊತೆಗೆ ನಿಮಗೆ ಭಾಳಷ್ಟು ಏನಂತಂದರೆ ನಿಮಗೆ